ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಒಂದ್ ಕಡೆ ಸಿಡಬ್ಲ್ಯೂಆರ್ಸಿ ತಮಿಳುನಾಡಿಗೆ ನೀರು ಬಿಡುವಂತೆ ಸೂಚಿಸಿದೆ. ಅದರ ಪ್ರಕಾರ ರಾಜ್ಯ ಸರ್ಕಾರ ಈಗಾಗಲೇ ನೀರು ಹರಿಸೋ ಕೆಲಸಕ್ಕೆ ಮುಂದಾಗಿದೆ. ಇದರ ನಡುವೆನೆ ಜಲಮಂಡಳಿ ಬೆಂಗಳೂರು ಜನರಿಗೆ ಸಿಹಿ ಸುದ್ದಿ ಕೊಟ್ಟಿದೆ. ಏನದು ಗುಡ್ ನ್ಯೂಸ್ ಅಂತೀರಾ? ಈ ಸ್ಟೋರಿ ನೋಡಿ. ಕಾವೇರಿ ಕಿಚ್ಚಿನ ನಡುವೆ ಬೆಂಗಳೂರಿನ ಜನರಿಗೆ ಅಭಯ. ನೀರಿನ ಸಮಸ್ಯೆ ಆಗಲ್ಲ, ಡೋಂಟ್ ವರಿ ಎಂದ ಜಲಮಂಡಳಿ. ಕಾವೇರಿ ಜಲನಾಯನ ಪ್ರದೇಶದಲ್ಲಿ ಮಳೆಯಾಗದೆ ನೀರಿನ ಕೊರತೆ ಎದುರಾಗಿದೆ. ಇದರ ನಡುವೆನೇ ಸಿಡಬ್ಲ್ಯೂಆರ್ಸಿ ತಮಿಳುನಾಡಿಗೆ ನೀರು ಬಿಡಿ ಅಂತ ಹೇಳಿದ್ದು ರಾಜ್ಯಾದ್ಯಂತ ಆಕ್ರೋಶಕ್ಕೆ ಕಾರಣವಾಗಿದೆ. ಮುಂದಿನ 15 ದಿನಗಳ ಕಾಲ ಪ್ರತಿದಿನ 3500 ಕ್ಯೂಸೆಕ್ ನೀರು ಬಿಟ್ಟರೆ ಬೆಂಗಳೂರಿಗೆ ದೊಡ್ಡ ಗಂಡಾಂತರ ಎದುರಾಗೋ ಸಾಧ್ಯತೆ ಇದೆ. ಯಾಕಂದ್ರೆ ಬೆಂಗಳೂರಿನ 95% ಭಾಗ ಕಾವೇರಿ ನೀರನ್ನೇ ನಂಬಿಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಕುಡಿಯುವ ನೀರಿನ ಪೂರೈಕೆ ಮೇಲೆ ಪರಿಣಾಮ ಬೀರುತ್ತದೆಯೇ ಎಂಬ ಚರ್ಚೆ ಆರಂಭವಾಗಿದೆ. ಈ ರೀತಿ ಆತಂಕ ಎದುರಾಗೋಕ್ಕೂ ಒಂದು ಕಾರಣವಿದೆ. ಕಾವೇರಿ 5ನೇ ಹಂತವನ್ನು ಸೇರಿಕೊಂಡಂತೆ ಬೆಂಗಳೂರಿಗೆ ಪ್ರತಿನಿತ್ಯ ಸುಮಾರು 2220 ರಿಂದ 2225 ಎಂಎಲ್ಡಿ ನೀರು ಪೂರೈಕೆಯಾಗುತ್ತಿದೆ. ಜಲಮಂಡಳಿ ವ್ಯಾಪ್ತಿಯಲ್ಲಿ 15 ರಿಂದ 16 ಲಕ್ಷ ನೀರಿನ ಸಂಪರ್ಕಗಳಿವೆ. ಹೀಗಿರಬೇಕಾದ್ರೆ ನೆರೆ ರಾಜ್ಯಕ್ಕೆ ನೀರು ಹರಿಸಿದ್ರೆ ಬೃಹತ್ತಾಕಾರವಾಗಿ ಬೆಳೆದಿರೋ ನಗರಕ್ಕೆ ಜಲಮಂಡಳಿ ಹೇಗೆ ನೀರು ಪೂರೈಸುತ್ತೆ ಅನ್ನೋ ಪ್ರಶ್ನೆ ಎದ್ದಿದೆ. ಇನ್ನು ಈ ಆತಂಕದ ನಡುವೆನೇ ಬೆಂಗಳೂರು ಜಲಮಂಡಳಿ ನಗರದ ಧೈರ್ಯ ತುಂಬಿಸೋ ಕೆಲಸ ಮಾಡಿದೆ. ಸದ್ಯಕ್ಕೆ ಕಾವೇರಿ ನೀರಿನ ಕೊರತೆ ಇಲ್ಲ. ಮುನ್ನೆಚ್ಚರಿಕಾ ಕ್ರಮಗಳನ್ನು ಈಗಾಗಲೇ ಕೈಗೊಳ್ಳಲಾಗಿದೆ. ಅಗತ್ಯವಿದ್ದರೆ ಸಂಚಾರಿ ಟ್ಯಾಂಕರ್ಗಳು ಮತ್ತು ಬೋರ್ವೆಲ್ಗಳ ಮೂಲಕವೂ ನೀರು ಪೂರೈಸಲು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಸಿಡಬ್ಲ್ಯೂಆರ್ಸಿ ಆದೇಶದ ನಡುವೆಯೂ ಸದ್ಯ ಬೆಂಗಳೂರಿನ ಕುಡಿಯುವ ನೀರಿನ ಪೂರೈಕೆಗೆ ಯಾವುದೇ ತೊಂದರೆ ಇಲ್ಲ ಅಂತ ಜಲಮಂಡಳಿ ಮಾಹಿತಿ ಕೊಟ್ಟಿದೆ. Today, as of now, there is no problem. Like 2.3 TMC per month. It is for 1 month. ಈಗ ಇವಾಗ almost 22 TMC ಇದೆ ಈಗ ಸದ್ಯಕ್ಕೆ. We are trying to use as much as waste water ಎಲ್ಲೆಲ್ಲಿ ಸಾಧ್ಯ ಇದೆ ಕನ್ಸ್ಟ್ರಕ್ಷನ್ ಯೂಸ್ ಮಾಡಕ್ಕೆ ಹೇಳ್ತಾ ಇದೀವಿ. We also taken up so many rain water harvesting structures ನಾವು ಮಾಡಿಸ್ತಾ ಇದೀವಿ. ಅದನ್ನು ಕೂಡ ಎನ್ಕರೇಜ್ ಮಾಡ್ತಾ ಇದೀವಿ. ನಮ್ಮ ಕಾವೇರಿ ಏನು ನಾವು ಟ್ಯಾಂಕರ್ ಮೂಲಕ ಸಪ್ಲೈ ಮಾಡ್ತಾ ಅದನ್ನ ಸ್ಟ್ರೆಂಥನ್ ಮಾಡಿದೀವಿ. ಇವತ್ತಿನ ಲೋಡ್ ನೋಡಿದ್ರೆ ಬರೀ 100-200 ಟ್ರಿಪ್ಸ್ ಅಷ್ಟೇ ಓಡಿಸ್ತಾ ಇದ್ದಾರೆ ಜನ. ಹವಾಮಾನ ಇಲಾಖೆ ಪ್ರಕಾರ ಜುಲೈ ತಿಂಗಳಿನಲ್ಲಿ 30% ಮಳೆ ಕೊರತೆಯಾಗಿದೆ. ಮುಂಬರುವ ತಿಂಗಳುಗಳಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗೋದು ಡೌಟು. ಹೀಗಿರಬೇಕಾದ್ರೆ ಜಲಮಂಡಳಿ ಪರ್ಯಾಯ ಮಾರ್ಗದ ಮೂಲಕ ನೀರು ಕೊಡ್ತೀವಿ ಅಂತ ಹೇಳ್ತಿರೋದನ್ನ ನೋಡಿದ್ರೆ ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಎದ್ದಿದೆ. ಉಲ್ಲಾಸೆ ಕಿರುವಾಸೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು.